ಅಲ್ಲ, ಈ ಕವಿತನು ಆ ಚಂದ್ರಭಾವನು ವಾಕಿಂಗ್ ಅಂತ ಹೋದ್ರು, ಎಷ್ಟೊತ್ತಾಯ್ತು ಬರ್ಲೇ ಇಲ್ವಲ್ಲ. ಏನ್ ಅಲ್ಲೇನು ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರ ಹೆಂಗೆ ಅಂತ ಅದಿವೇನು ವಿಷಯ ಇಟ್ಕೊಂಡು ಜಗಳ ಆಗಿದ್ರು ಆಗಿರುತ್ತೆ. ಅದಿವೆ ಎಲ್ಲಾದ್ರೂ ಕಂಡಿರ್ತಾಳೋ ಏನೋ ಅಲ್ಲಿ. ಇನ್ನೊಂದ್ಸಲ ವಾಕಿಂಗ್ಗೆ ಬೇಡ, ವಾಕಿಂಗ್ ಕರ್ಕೊಂಡು ಹೋಗೋದು ಬೇಡ, ಅವ್ರ ಹತ್ರ ಬೈಸ್ಕೊಳ್ಳೋದು ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ ಕವಿತನಿಗೆ. ವಾಕಿಂಗ್ ಹೋಗ್ತಾರೆ, ವಾಕಿಂಗ್ ಹೋದ ತಕ್ಷಣ ಅವರು ಇಬ್ರು ಒಂದಾಗ್ಬಿಡ್ತಾರ. ಚಂದ್ರಭಾವನಿಗೆ ಕವಿತನ ಮೇಲೆ ಪ್ರೀತಿ ಬಂದ್ಬಿಡುತ್ತಾ. ಅವ್ರ ಮನಸ್ನಾಗ ಏನಿದ್ರು ದಿವ್ಯಾ ಒಬ್ಳೇ ಇರೋದು. ನಮ್ಮ ಮನೆಯವ್ರಿಗೂ ಬುದ್ಧಿನೇ ಇಲ್ಲ, ವಾಕಿಂಗ್ ಕಳಿಸ್ತಾರೆ. ವಾಕಿಂಗ್ ನೋಡೋಣ, ಇಲ್ಲೇ ನಿಂತ್ಕೊಂಡಿರ್ತೀನಿ. ಏನ್ ಜಗಳ ಮಾಡ್ಕೊಂಡು ಬೈಕೊಂಡೇ ಬರ್ತಾರೋ ಅಥವಾ ಸಿಟ್ ಮಾಡ್ಕೊಂಡು ಮೂತಿ ತಿರ್ಗಿಸ್ಕೊಂಡು ಬರ್ತಾರೋ ಇಬ್ರು ಅಂತನ ನೋಡೋಣ. ಕವಿತನ ಮೂತಿ ನೋಡ್ಬೇಕು. ಒಳ್ಳೆ ಹಳ್ಳೆನೆ ಕುಡ್ದಿರೋ ಕೋತಿ ತರ ಆಗಿರುತ್ತೆ ಅನ್ಸುತ್ತೆ, ಗಂಡನ ಹತ್ರ ಬೈಸ್ಕೊಂಡು. ಅಯ್ಯೋ ನಡೀರಿ ಅತ್ತ, ನೀವಂತೂ ಏನ್ ತಮಾಷೆ ಮಾಡ್ತೀರಪ್ಪ. ಕವಿತಾ, ನಾ ಮದ್ವೆ ಆದಾಗಿಂದನ ಎಲ್ಲೂ ಹೋಗಿಲ್ಲ. ನಾನು ನನ್ನ ಕಾಲ್ ಚೆನ್ನಾಗಾದ್ಮೇಲೆ ಎಲ್ಲಾದ್ರೂ ಹನಿಮೂನ್ಗೆ ಹೋಗಿ ಬರೋಣವಾ ನಾನು ನೀನು? ಏನು ಹನಿಮೂನ? ಹೋಗ್ರಿ, ಮದ್ವೆ ಆಗಿ ಆಲೆ 2 ವರ್ಷ ಆದ್ಮೇಲೆ ಹನಿಮೂನ. ಅವಾಗ ಕರ್ಕೊಂಡು ಹೋಗಿದ್ರೆ ಬರ್ತಿದ್ದೆ. ಈಗ ಒಂಥರ ಆಗುತ್ತಪ್ಪ. ಯಾಕೊಂಥರ ಆಗುತ್ತೆ? ನಾವು ಅವಾಗಲೇ ಹೋಗ್ಬೇಕಾಗಿತ್ತು, ಆದ್ರೆ ಏನ್ ಮಾಡ್ತೀಯಾ, ನನಗೆ ಅವಾಗ ಇಷ್ಟೊಂದು ಬುದ್ಧಿ ಇರ್ಲಿಲ್ಲ. ನೀನಾದ್ರೂ ಹೇಳಿ ಕರ್ಕೊಂಡು ಹೋಗ್ಬೋದಾಗಿತ್ತು. ಈಗ್ಲಾದ್ರೂ ಹೋಗೋಣವಾ ಈ ಕಾಲ್ ಚೆನ್ನಾಗಾದ್ಮೇಲೆ? ಹನಿಮೂನ ಈಗ್ಲಾ? ಅಯ್ಯೋ ಹೋಗ್ರಿ, ನೀವೆಲ್ಲಿ ಇಷ್ಟ ದಿನ ನನ್ನ ಮಾತು ಕೇಳ್ತಿದ್ರಿ ಹೇಳಿ? ನಾನೇನಾದ್ರೂ ಮಾತಾಡ್ಸಿದ್ರೆ ಸಾಕು, ಒಳ್ಳೆ ಮೈ ಮೇಲೆ ಚೇಳ್ ಬಿಟ್ಕೊಂಡಂಗೆ ಮಾಡ್ತಾ ಇದ್ರಿ. ಮುಖ ಕೊಟ್ಟು ಮಾತಾಡಿಸ್ತಾನೆ ಇರ್ಲಿಲ್ಲ. ನನಗೂ ಆಸೆ ಇತ್ತು ಅವಾಗ ಹನಿಮೂನ್ಗೆ ಹೋಗ್ಬೇಕು ಅಂತನ, ಆದ್ರೆ ಏನ್ ಮಾಡ್ತೀಯಾ, ನೀವೇ ತಾನೆ. ನಾನೇನಾದ್ರೂ ಹೇಳಿದ್ರೆ ಸಿಟ್ ಮಾಡ್ಕೊಂತಿದ್ರಿ, ಅದಕ್ಕೆ ಏನು ಬೇಡ ಅಂತನ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅವಾಗ ನನಗೂ ಆಸೆ ಇತ್ತು ಹನಿಮೂನ್ಗೆ ಹೋಗ್ಬೇಕು ನಾನು ನೀವುನು ಅಂತನ, ಆದ್ರೆ ಏನ್ ಮಾಡೋದು, ಈಗ ಟೈಮ್ ಆಗೋಗ್ಬಿಟ್ಟಿದೆ. ಈಗ ಹೋಗ್ತೀವಿ ಅಂದ್ರೆ ಯಾರಾದ್ರೂ ಏನ್ ತಿಳ್ಕೊಳಲ್ಲ. ಮದ್ವೆ ಆಗಿ 2 ವರ್ಷ ಆದ್ಮೇಲೆ ಹನಿಮೂನ್ಗೆ ಹೋಗ್ತೀವಿ ಅಂದ್ರೆ ಹೋಗ್ಲಿ, ಪರವಾಗಿಲ್ಲ. ನಾವು ಸುಮ್ಮನೆ ಟ್ರಿಪ್ ಹೋಗ್ತೀವಿ ಅಂತ ಹೇಳಿ ಮನೇಲಿ ಹೇಳ್ಬಿಟ್ಟು ಹೋಗೋಣ. ಒಂದ್ 3 ದಿವಸ 4 ದಿವಸ ಎಲ್ಲಾದ್ರೂ ಊಟಿ, ಕೊಡೈಕೆನಲ್ಲು, ಕುದುರೆಮುಖ ಆ ಕಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಬರೋಣ. ಅತ್ತೆ ಮಾವ ಏನಂತಾರೋ ಏನೋ. ಇದ್ಯಾಕೆ ಮಸ್ಲೆ ಥರ ಹಿಂಗೆ ಬಾಯಿ ತೆರ್ಕೊಂಡು ಹಿಂಗೆ ಕಣ್ಣು ಬಿಟ್ಕೊಂಡು ದುರ್ಗುಟ್ಕೊಂಡು ನೋಡ್ತಾ ಇದೆಯಾ? ಯಾಕೆ ಏನಾಯ್ತು? ಬಾಯಿ ಮುಚ್ಕೋ. ಯಾತ್ರವನ ಇಲಿಪಲಿ ಬಾಯಿ ಯಾಕೆ ಓದ್ಗಿದಾವು? ಈಟಾಗ್ಲ ಬಾಯಿ ತೆಕ್ಕೊಂಡು ನಿಂತಿದ್ಯಲ್ಲ. ಯಾಕ್ರಿ ಹಂಗೆ ಮಾತಾಡ್ತೀರಾ? ಅಲ್ಲಿ ನೋಡ್ರಿ, ಅಲ್ಲಿ ನಿಮ್ಮ ಅಣ್ಣ ಏನು ಹೊತ್ತಿಗೆನು ಈಗ ನಿಮ್ಮನ್ಗೆ ಹೋಗ್ತೀನಿ ಅಂತ ನಮ್ಮ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹಂಗೆ ಬಾಯಿ ತೆರ್ಕೊಂಡು ನೋಡ್ತಿದ್ದೆ. ಬರೇನಿ ನನ್ನ ಅಣಗ್ಸಾದ್ರೆ ಬಂದ್ರಿ ನೀವು. ಅಣ್ಣ ಅದಕ್ಕೆ ವಾಕಿಂಗ್ ಹೋಗಿ ಬಂದ್ಬಿಟ್ಟವ್ರೆ, ಇಬ್ರು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಈಗ ನಿಮಗೆ ಬೇಕಾ ಅವ್ರಿಗೆ ಹೇಳ್ರಿ? ಇಲ್ಲಿ ಬಿಡೆ. ಅಯ್ಯೋ, ಅವರೇ ನಾಳೆನೆ ಅಜ್ಜಿ ತಾತ ಆಗ್ಯವ್ರ, ಏನು ವಯಸ್ಸಾಗೈತಾ ಅಲ್ಲೇನೆ? ಏನು ಮದುವೆ ಆಗಿ 2 ವರ್ಷ ಆಗೈತಿ, ಹೋಗ್ಲಿ ಬಿಡು. ಹೋಗ್ಲಿ, ನನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡ್ರಿ ಅವ್ರನ್ನ. ಹೋಗ್ಲಿ ಅಂದ್ರಿ ಅಣ್ಣ ಅತ್ತಿಗೆ. ಅವರು ಅಂದ್ರೆ ಅದು ಏನ್ ನಿಮ್ಗೆ ಪ್ರೀತಿನೋ ಏನ್ ಕತ್ತಿಯೋ. ನಡೀರಿ ಈಗ ಮನೆ ಒಳಗಡೆ ಹೋಗೋಣ. ನೀವಂತೂ ಏನತ್ಗೆ ಇಷ್ಟೊಂದು ಖುಷಿಯಾಗಿ ಇಬ್ರು ಮಾತಾಡ್ಕೊಂಡು ಬರ್ತಾ ಇದ್ದೀರಾ? ಏನು ಸಮಾಚಾರ? ಏನಣ್ಣ ಅತ್ತಿಗೆ ಮೇಲೆ ಲವ್ ಆಗಿರೋ ಥರ ಐತೆ ನಿನಗೆ? ಏನು ಸಮಾಚಾರ ಅಣ್ಣ? ಸುಮ್ಮನೆ ಇರೋ ಸೂರ್ಯ, ಹಂಗೆಲ್ಲ ರೇಗಿಸ್ಬೇಡ. ಅಲ್ಲ ಅಣ್ಣ, ನಿನ್ನ ಕಾಲು ನೋವೆಲ್ಲ ವಾಸಿ ಆಯ್ತಾ? ಇಷ್ಟು ಬೇಗ ವಾಸಿ ಆಯ್ತಾ? ಒಂದ್ಸಲ ಅತ್ತಿಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ಕೆ ನಿನಗೆ ವಾಸಿ ಆಗ್ಬಿಡ್ತು ಅನ್ಸುತ್ತೆ. ಏನು ಸಮಾಚಾರ? ಅಯ್ಯೋ, ಹಂಗೇನಿಲ್ಲ ಕಣ ಸೂರ್ಯ, ಇನ್ನೂ ನೋವೈತೆ. ಇದೆಲ್ಲ ಬ್ಯಾಂಡೇಜ್ ಎಲ್ಲ ಬಿಚ್ಚಬೇಕಲ್ಲ. ಆದ್ರೂ ಇವತ್ತು ಏನೋ ಒಂಥರ ಸಮಾಧಾನ ಆಯಿತು, ಅದಕ್ಕೆ ಖುಷಿಯಾಗಿದ್ದೀನಿ. ಹೌದಾ? ಏನು ಸಮಾಚಾರ? ಅದೆಲ್ಲ ಏನು ಹೇಳೋಕ್ಕಾಗಲ್ಲ ಬಿಡ ಸೂರ್ಯ. ಅದು ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರೋದು. ನಿನ್ನ ಹತ್ರ ಹೇಳೋಕ್ಕಾಗಲ್ಲ, ನನಗೊಂಥರ ಆಗುತ್ತೆ. ಕವಿತಾ, ನನ್ನ ಒಳಗೆ ಕರ್ಕೊಂಡು ನಡಿ, ನಾನು ಸ್ವಲ್ಪ ರೆಸ್ಟ್ ತಗೋಬೇಕು. ಸರಿ ಆಯ್ತು ರೀ. ಸೂರ್ಯ, ಸ್ವಲ್ಪ ಸೈಡಿಗೆ ಬಾ, ಇವ್ರನ್ನ ಒಳಗೆ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬರ್ತೀನಿ. ಸರಿ ಅತ್ತಿಗೆ, ಆಯಿತು. ಕರ್ಕೊಂಡೋಗಿ ಅಣ್ಣ, ಹೋಗು. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ನಮ್ಮ ಅತ್ತಿಗೆ ಮುಖದಲ್ಲಿ ಈ ಥರ ನಗು ನೋಡಬೇಕು ಅಂತನ. ನಮ್ಮ ಅಣ್ಣನೂ ಅತ್ತಿಗೆನೂ ಈ ಥರ ನಗ್ನಗ್ತಾ ಮಾತಾಡ್ತಿರೋದ ನಾನು ಇದೇ ಮೊದಲು ನೋಡ್ತಾ ಇರೋದು ಗಂಗಾ. ಮದುವೆ ಆದಾಗಿಂದ ನಮ್ಮ ಅಣ್ಣ ಯಾವತ್ತೂ ನಮ್ಮ ಅತ್ತಿಗೆನ ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದು ನೋಡೇ ಇಲ್ಲ. ಕಾಲು ಅಷ್ಟು ನೋವ್ತಾ ಇದ್ರು, ಬ್ಯಾಂಡೇಜ್ ಹಾಕಿದ್ರು ಇಷ್ಟು ಸಂತೋಷವಾಗಿದ್ದಾನೆ ಅಂದರೆ ಕಾರಣ ನಮ್ಮ ಅತ್ತಿಗೆನೇ. ನೋಡ್ದಾ ನಾನು ಯಾಕೆ ವಾಕಿಂಗ್ ಕಳಿಸ್ತೆ ಅವರಿಬ್ರು ಅಂತನ? ಇದಕ್ಕೇನೆ. ಏನ್ ಅಣ್ಣ ಅತ್ತಿಗೆ ಮೇಲೆ ಪ್ರೀತಿ ಉಕ್ಕಿ ಹರಿತೈತಿ. ನಿಮ್ಗೂ ಮದ್ವೆ ಆಗಿದೆ, ಹೆಂಡತಿ ಇದ್ದಾಳೆ, ಅವಳನ್ನು ಪ್ರೀತಿಯಿಂದ ನೋಡ್ಕೋಬೇಕು, ಕೇಳಿತಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ನೋದು ಸ್ವಲ್ಪನೂ ಇಲ್ಲ. ಅಣ್ಣ ಅತ್ತಿಗೆ ಚೆನ್ನಾಗಿದೆ ಅಷ್ಟೇ ಸಾಕು ಅಲ್ವೇ ನಿಮಗೆ?
ಯಾಕೆ ಗಂಗಾ ಹೊಟ್ಟೆ ಉರ್ಕೊಂಡು ಸಾಯ್ತಿಯಲ್ಲೇ ಹಾ? ನಿನ್ನೂ ನಾನು ಕೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಹಾ, ಹೇಳಿದ್ದೆಲ್ಲ ಕೊಡಿಸ್ತೀನಿ, ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಹಾ. ನೋಡು ಅಷ್ಟೆಲ್ಲ ಮಾಡಿದ್ರು ನಿನಗೆ ಸ್ವಲ್ಪನೂ ಮನಸ್ಸಿಗೆ ತೃಪ್ತಿನೇ ಇಲ್ಲ. ಅತ್ತಿಗೆ ನೋಡು, ಇಷ್ಟು ವರ್ಷ 2 ವರ್ಷದಿಂದ ನಮ್ಮಣ್ಣ ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಹಾ, ಅವರೆಷ್ಟು ಹೊಂದ್ಕೊಂಡು ಹೋಗ್ತಿದ್ರು ಅಂತಾನ ಹಾ. ನೀನು ಇದ್ದೀಯ, ನಿನಗೆ ಎಷ್ಟು ಕೊಡ್ಸಿದ್ರು ಎಷ್ಟು ತಿನ್ಸಿದ್ರು ಸಾಲದೇ ಇಲ್ಲ ಹಾ. ಯಾವಾಗ್ಲೂ ಹಿಂಗೆ ಕಣ್ರಿ, ನನ್ನ ಮೇಲೆ ಪ್ರೀತಿನೇ ಇಲ್ಲ. ಲವ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿದ್ರಿ, ಆದ್ರೆ ಈಗ ಈ ಮನೆ ಸೊಸೆ ಆದ್ಮೇಲೆ, ನಿಮ್ಮ ಹೆಂಡತಿ ಆದ್ಮೇಲೆ ನಿಮ್ಗಂತೂ ನನ್ನ ಬಗ್ಗೆ ಒಂದ್ ಸ್ವಲ್ಪ ಆಸಡ್ಡೆ ಬಂದ್ಬಿಟ್ಟಿದೆ. ಕೇಳಿದ ತಕ್ಕೇನು ಕರ್ಕೊಂಡು ಹೋಗ್ತೀರಾ, ಆದ್ರೆ ನಾನು ಹೇಳ್ದಂಗೆ ಏನು ಕೇಳೋದೇ ಇಲ್ಲ ನೀವು. ಏನು ನಿನ್ನ ಮಾತಿನ ಅರ್ಥ? ನೀನು ಹೇಳ್ದಂಗೆ ಕೇಳ್ಕೊಂಡು ನೀನು ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು ಅಂತನಾ? ಅದೆಲ್ಲ ಸಾಧ್ಯ ಇಲ್ಲ ಹಾ. ಸುಮ್ಮನೆ ನಿಂತ್ಕೋ. ಅತ್ಗೆ ಅಣ್ಣನ ಮನಸ್ಸು ಬಂಡ್ರಾ? ಕಣ ಸೂರ್ಯ ಮಲ್ಕೊಂಡ್ರು. ಇನ್ನೂ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಿದ್ರು. ಅದಕ್ಕೆ ಅಣ್ಣ ಹುಷಾರಾದ್ನಾ? ಏನ್ ಮಾಡ್ತಿದ್ದಾನೆ? ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ ನೀವು? ಹೌದು ನಂದಿನಿ, ನಿಮ್ಮ ಅಣ್ಣ ತುಂಬಾ ಚೆನ್ನಾಗಿದ್ದಾರೆ, ಈಗ ನಗ್ನಗ್ತಾ ಇದ್ದಾರೆ. ಈಗ ತಾನೇ ವಾಕಿಂಗ್ ಹೋಗಿದ್ದೆ, ಅಲ್ಲಿ ಒಂದು ಸಂತೋಷದ ಘಟನೆ ನಡೆದ್ಬಿಡ್ತು. ನಮ್ಮ ಜೀವನದಲ್ಲಿ ಈ ತರ ಒಂದು ಘಟನೆ ನಡೆಯುತ್ತೆ, ನನ್ನ ಗಂಡನು ಈ ತರ ಅವ್ರಿಗೆ ನನ್ನ ಮೇಲೆ ಈ ಪ್ರೀತಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆಗಿದ್ದೆಲ್ಲ ಒಂಥರ ಒಳ್ಳೇದಕ್ಕೆ ಅಂತ ಈಗ ಅನ್ನಿಸ್ತಾ ಇದೆ. ಹೌದಾದ್ಕೆ ಏನಾಯ್ತು? ನಾವು ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ನಿಮ್ಮ ಅಣ್ಣನ ವೀಲ್ ಚೇರ್ ಮೇಲೆ ಕುಂಡಿಸ್ಕೊಂಡು. ಅಲ್ಲಿ ಹೈಸ್ಕೂಲ್ ಹತ್ರ ಎಲ್ಲ ಗಿಡ ಮರಗಳಿದ್ವು, ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಿಮ್ಮ ಅಣ್ಣ ಹೇಳಿದ್ರು. ನಾನು ಕರ್ಕೊಂಡು ಹೋದೆ. ನಾನು ಅವಾಗ ನೀರು ತರಕ್ಕೆ ಹೋದೆ, ನಿಮ್ಮ ಅಣ್ಣ ನೀರು ಕುಡಿಬೇಕು ಇಸ್ಕೊಂಬರೋಗು ಅಂತ ಹೇಳಿದ್ರು. ಅವಾಗ ನಾನು ನೀರು ತರಕ್ಕೆ ಹೋದೆ. ಆಗ ಆ ದಿವ್ಯನು ಅಲ್ಲಿಗೆ ಬಂದಿದ್ಲು, ಏನೋ ವಾಕಿಂಗ್ ಬಂದಿಲ್ಲ ಅಂತೆ. ನಿಮ್ಮ ಅಣ್ಣ ನೋಡಿ ಅವಳು ಒಂಥರ ಮಾತಾಡಿದ್ಲು, ನೀನು ಕುಂಟ ಹಂಗೆ ಹಿಂಗೆ ಅಂತ ಹೇಳಿ ಅವಮಾನ ಮಾಡಿಬಿಟ್ಲು. ಆಗ ನಿಮ್ಮ ಅಣ್ಣನಿಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗಿ ಪಾಪ ಕಣ್ಣೀರು ಹಾಕೊಂಡು, ನಿನಗೆ ಮೋಸ ಮಾಡಿದ್ದೆ, ಇಷ್ಟು ದಿನ ಮಾಡಿಬಿಟ್ಟೆ, ಕ್ಷಮಿಸ್ಬಿಡು ಕವಿತಾ, ಇನ್ಮೇಲೆ ನಾನು ಆ ಥರ ಮಾಡಲ್ಲ ಅಂತ ಹೇಳಿ, ಅಯ್ಯೋ ನನ್ನಂತೂ ಬೇಡ್ಕೊಂಡಂಗಾಯ್ತು ಅವರು. ಅದಕ್ಕೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ? ಹೌದಾದ್ಕೆ ಅಯ್ಯೋ, ನಾನು ಒಂದು ಉದ್ದೇಶ ಇಟ್ಕೊಂಡು ನಿಮ್ಮನ್ನ ವಾಕಿಂಗ್ ಕಳಿಸ್ದೆ, ಆ ದೇವರು ಇನ್ನೊಂಥರ ಒಳ್ಳೇದು ಮಾಡ್ದ. ಆ ದಿವ್ಯನ ಅಣ್ಣನ ಹತ್ರ ಕಳಿಸ್ಬಿಟ್ಟು ನಾನು ನೀವಿಬ್ರು ವಾಕಿಂಗ್ ಹೋದ್ರೆ ನೀವಿಬ್ರು ಪ್ರೀತಿಯಿಂದ ಮಾತಾಡ್ತೀರಾ, ಅಣ್ಣನಿಗೂ ನಿಮ್ಮ ಮೇಲೆ ಪ್ರೀತಿ ಕರುಣೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ದಿವ್ಯ ಬಂದು ಇನ್ನೂ ಒಳ್ಳೇದಾಗಿದೆ ಅಲ್ವಾ? ಹೌದು ಕಣೋ ಸೂರ್ಯ, ನೀನು ಕಳಿಸಿದ್ದು ಒಂಥರ ಒಳ್ಳೇದೇ ಆಯ್ತು. ತುಂಬಾ ಥ್ಯಾಂಕ್ಸ್. ಅಯ್ಯೋ ಅದಕ್ಕೆ ನೀವಿಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಮ್ಮ ಜೀವನನ ಸರಿ ಮಾಡಿದವರು ನೀವೇನೆ. ಅಂಥದ್ರಲ್ಲಿ ನಾವು ನಿಮಗಿಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ? ಅಷ್ಟಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಅದಕ್ಕೆ ನೀನು ಅಣ್ಣನೂ ಇದೇ ಥರ ಇದ್ದರೆ ಅಷ್ಟೇ ಸಾಕು. ಅಣ್ಣ ಏನೋ ಹನಿಮೂನು ಅದು ಇದು ಅಂತ ಹೇಳಿ ಹೇಳ್ತಾ ಇದ್ದ. ಏನದಕ್ಕೆ ಅಣ್ಣ ಹನಿಮೂನಿಗೆ ಕರ್ಕೊಂಡು ಹೋಗ್ತಾನಂತ ನಿಮ್ಮನ್ನ? ಹೌದಾತ್ಗೆ ಹನಿಮೂನ್ ಕರ್ಕೊಂಡು ಹೋಗ್ತಾನ ಅಣ್ಣ? ಅಲ್ಲ ಈಗಿನ ನಡೆಯೋಕ್ಕೆ ಆಗಲ್ಲ ಅಂತದ್ರಲ್ಲಿ ಈಗ ಹನಿಮೂನ್ಗ? ಅಯ್ಯೋ ಸುಮ್ಮನೆ ಇರೋ ಸೂರ್ಯ, ಅವ್ರು ಏನೋ ತಮಾಷೆಗೆ ಹಂಗಂತ ಹೇಳಿದ್ದಾರೆ. ಹನಿಮೂನು ಇಲ್ಲ ಗಿನಿಮೂನು ಇಲ್ಲ, ಅದೇನು ಇಲ್ಲ, ಅವ್ರು ಹೇಳ್ತಿದ್ರು ಅಷ್ಟೇನೆ. ನಾವು ಅವಾಗ ಹೋಗಿಲ್ಲ, ಹೊಸ್ದಾಗಿ ಮದುವೆ ಆದಾಗ. ಈಗಲಾದ್ರೂ ಹೋಗೋಣ ಹುಷಾರಾದ್ಮೇಲೆ, ಕಾಲು ಚೆನ್ನಾಗಾದ್ಮೇಲೆ ಅಂತ ಹೇಳ್ತಿದ್ರು ಅಷ್ಟೇನೆ. ಹಂಗಂತೇಳಿ ನಾವೇನು ಹೋಗಲ್ಲ. ಅಯ್ಯೋ ಅತ್ಗೆ, ಇಂಥ ಚಾನ್ಸ್ ಯಾರಾದ್ರೂ ಬಿಡ್ತಾರಾ? ಅಣ್ಣನೇ ಅವನೇ ಹೇಳ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಬೇಡ ಅಂತೀರಾ? ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಒಂದ್ 4-5 ದಿವಸ ಇಲ್ಲ ಒಂದ್ ವಾರನಾದ್ರೂ ಸುತ್ತಾಡ್ಕೊಂಡ್ ಬನ್ನಿ, ನೀನು ಅಣ್ಣನು ಹೋಗಿ. ಅಯ್ಯೋ ಅಲ್ಲ, ಹನಿಮೂನ್ಗೆ ಹೋಗೋ ಟೈಮ್ನಾಗೆ ಹೋಗ್ಬೇಕು, ಯಾವಾಗ್ಲೂ ಹೋದ್ರೆ ಏನ್ ಪ್ರಯೋಜನ? ಅಯ್ಯೋ ಗಂಗಾ ಸುಮ್ನೆ ಇರು ಗಂಗಾ, ನಿನ್ಗೇನ್ ಗೊತ್ತಾಗಲ್ಲ. ನಮ್ಮ ಅಣ್ಣನೂ ಅತ್ಗೇನು ಇಷ್ಟು ದಿನ ಅಂತೂ ಹಂಗಿರ್ಲಿಲ್ಲ, ಪ್ರೀತಿಯಿಂದ ಮಾತಾಡ್ಸಿರ್ಲಿಲ್ಲ ನಮ್ಮ ಅಣ್ಣ. ಅದಕ್ಕೋಸ್ಕರ ಅವ್ರು ಹೋಗಿಲ್ಲ. ಅವಾಗ ಈಗ್ಲಾದ್ರೂ ಹೋಗ್ ಬರ್ಲಿ ಬಿಡು. ನೀನ್ ಯಾಕೆ ಇದ್ ಮಾಡ್ತೀಯ? ಬೇಕು ಅಂದ್ರೆ ನೀನು ಸೂರ್ಯ ಅಣ್ಣನೂ ಹೋಗ್ರಿ, ನಾಲ್ರೂ ಒಟ್ಟಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಏನಂತ ಅಣ್ಣ? ಹೌದು ಕಣ ಸೂರ್ಯ, 4 ಜನನು ಹೋಗಣ್ವಾ? ನಾನು, ನಿಮ್ಮ ಅಣ್ಣ, ನೀನು, ನಿನ್ನ ಹೆಂಡತಿ ಗಂಗಾ, ಎಲ್ರೂ ಹೋಗಣ್ವಾ? ನಂದಿನಿ ನೀನು ಬಾ. ಅಯ್ಯೋ ಅತ್ತಿಗೆ, ನಾನಿವಾಗ ಪ್ರೆಗ್ನೆಂಟು, ಅದು ಅಲ್ಲದೆ ನೀವು ಹೋಗ್ತಾ ಇರೋದು ಹನಿಮೂನ್ಗೆ. ಅಂಥದ್ರಲ್ಲಿ ನಾನು ಯಾಕೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನೀವು 4 ಜನ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ನಾನು ಇಲ್ಲೇ ಇದ್ದು ನೋಡ್ಕೊತೀನಿ. ಅಯ್ಯೋ 4 ಜನನು ಹೋದ್ರೆ ಇಲ್ಲಿ ಮನೆಯಲ್ಲಿ ನೋಡ್ಕೊಳ್ಳೋರು, ಅಡುಗೆ ಮಾಡೋರು ಎಲ್ಲ ಯಾರು? ನಾನಿದ್ದೀನಲ್ಲ ಅತ್ತಿಗೆ. ಈ ಮನೆಯಲ್ಲೂ ಆ ಮನೆಯಲ್ಲೂ ಎಲ್ಲ ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಹೇಳು. ಅಮ್ಮನೂ ಇರ್ತಾರೆ, ಅಪ್ಪನೂ ಇರ್ತಾರೆ. ಏನು 4 ದಿವಸ 5 ದಿವಸ ಹೋಗಿ ಬರ್ತೀರ ತಾನೆ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂತೀವಿ ನಾನು ಅಮ್ಮನು. ನೀವು ಹೋಗಿ ಬರ್ರಿ. ಅಪ್ಪನಿಗೆ ಹೇಳ್ತೀನಿ ಇರ್ರಿ ನಾನೇನೆ. ಸರಿ ಆಯ್ತು, ಬಾ ನಂದಿನಿ, ಕೂತ್ಕೊಂಡು ಮಾತಾಡೋಣ. ಬಾ, ಏನಾದ್ರೂ ಸ್ವೀಟ್ ಮಾಡ್ತೀನಿ, ತಿನ್ಕೊಂಡು ಹೋಗಿವಂತೆ. ಸರಿ ಅದಕ್ಕೆ ನಡೀರಿ, ಹೋಗೋಣ ಒಳಗಡೆ. ಹಂಗ ಹಿಂಗ್ ಮೂತಿ ಊದಿಸ್ಕೊಂಡ್ರೆ ಏನು ಆಗಲ್ಲ. ಬಾ, ನಿನ್ನೂ ಕರ್ಕೊಂಡು ಹೋಗ್ತೀನಿ, ಬೇಜಾರು ಮಾಡ್ಕೋಬೇಡ, ನೀನ್ ಬಿಟ್ಟು ಹೋಗ್ತೀನಿ ಅಂತಾನ. ನನ್ನ ಕರ್ಕೊಂಡು ಹೋಗ್ತಾರಂತೆ, ನನ್ನ ಕರ್ಕೊಂಡು ಹೋಗಿದ್ದೆ ನಾನು ಸುಮ್ಮನೆ ಬಿಟ್ಬಿಡ್ತೀನ? ಹನಿಮೂನ್ಗೆ ಹೋಗೋದು ಗಂಡ ಹೆಂಡತಿ ಇಬ್ರು ಹೋಗ್ಬೇಕು ಅನ್ನೋದು ನನಗೇನು ಗೊತ್ತಿಲ್ವೇನು? ನಮ್ಮ ಯಜಮಾನ್ರು ನನ್ನ ಯಾವಾಗ್ಲೂ ಹಿಂಗೆ ಕಾಮಿಡಿ ಪೀಸ್ ತರ ನೋಡ್ತಾರೆ.
ಇರ್ಲಿ ಇರ್ಲಿ ನೋಡ್ತೀನಿ ನಾನು ಒಂದು ಕೈಯ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.